ನೋಡಿ, ಕಲಬುರಗಿ ಅಷ್ಟೇ ಅಲ್ಲ ಸರ್, ಇಡೀ ದೇಶದಲ್ಲಿ ಸಮಸ್ಯೆ ಆಗಿದೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಸದನದಲ್ಲಿ ನಿಮ್ಮ ಹರ್ದೀಪ್ ಸಿಂಗ್ ಪೂರಿ ಅವರು 75 ದಿನ ಆಗಷ್ಟು ನಮ್ಮ ಹತ್ರ ಇಂಧನ ಇದೆ ಅಂತ ಸುಳ್ಳು ಹೇಳಿದರು. ಅದಾದಮೇಲೆ 25 ಅಂತ ಹೇಳಿದ್ರು. ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಲ್ಲನೂ ಸರಿಯಾಗಿದೆ ಅಂತ ಇದ್ದಂಥ ಸರ್ಕಾರ, ಪ್ರಧಾನಮಂತ್ರಿ ಮೋದಿಯವರು ಮೊನ್ನೆ ತುರ್ತು ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇರ್ ಇಸ್ ಅ ಕ್ರೈಸಿಸ್ ಅಲ್ವಾ? ನೀವು ಡೆಲ್ಲಿನಲ್ಲಿರ್ಬೋದು, ಸೂರತ್ನಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು, LPGಗೆ ಮತ್ತು ಪೆಟ್ರೋಲಿಗೆ ನೀವು ಲೈನ್ಗಳು ನೋಡಿ. ಮಾಧ್ಯಮದಲ್ಲಿ ಅದನ್ನು ಸರಿಯಾಗಿ ತೋರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದ ಓಪನ್ ಮಾಡಿ ನೋಡಿ, ಹೇಗೆ ಜನರು ಸಾಲಾಗಿ ಕರೋನಾ ಸಂದರ್ಭದಲ್ಲಿ ಹೇಗೆ ನಿಲ್ತಾ ಇದ್ರು ರೇಷನಿಗೆ, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಹೇಗೆ ATMಗಳು ಹೊರಗಡೆ ಲೈನ್ ಇತ್ತು, ಅದೇ ಲೈನ್ಗಳು ಇವಾಗ ನಾವು ಕಾಣ್ತಾ ಇದ್ದೀವಿ. ಪೆಟ್ರೋಲಿಯಂ ಸಚಿವಾಲಯ ಯಾವುದೇ ರೀತಿ ಕೊರತೆ ಇಲ್ಲ, ನಾವು ಸರಬರಾಜು ಮಾಡ್ತಾ ಆಯಿತು, ಕೊರತೆ ಇಂಧನದ ಕೊರತೆ ಇಲ್ಲ ಅಂದರೆ ಯಾಕೆ ಟಾಟಾದವರು ಪುಣೆನಲ್ಲಿ ಅವ್ರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು 50% ಇಳಿಕೆ ಮಾಡಿದ್ದಾರೆ? ಯಾಕೆ ಸೂರತ್ನಲ್ಲಿ SMEಗಳು MSMEಗಳು ಮುಚ್ಚೋಗ್ತಾ ಇದೆ? ಯಾಕೆ ನಮ್ಮ ಪೀಣ್ಯದಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆ ಅವರಿಗೆ ಕೊರತೆ ಆಗ್ತಾ ಇದೆ? ಇಂಧನದ ಕೊರತೆ ಆಗ್ತಾ ಇದೆ, ಕಮರ್ಷಿಯಲ್ ಗ್ಯಾಸಸ್ದು ಕೊರತೆ ಆಗ್ತಾ ಇದೆ, ಕೆಮಿಕಲ್ಸ್ ಕೊರತೆ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ಫರ್ಟಿಲೈಸರು, ಯೂರಿಯಾದು ತೊಂದರೆ ಆಗ್ಬೋದು ಅಂತ ಕೇಂದ್ರ ಸರ್ಕಾರನ ಹೇಳ್ತಾ ಇರೋದು. ಈಗ ಅವಾಗ ಯಾಕೆ ಸುಮ್ಮನೆ ಇದ್ರು ಹೇಳಿದೀವಿ ಸರ್. ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ಮುನಿಸ್ಕೊಂಡಿದ್ದಾರೆ ಅನ್ನುವಂತರ ಹೋಗ್ತಾ ಇಲ್ಲ, ಅಲ್ಲಿ ಪ್ರಚಾರಕ್ಕೂ ಕೂಡ ಅವ್ರು ಹೋಗ್ತಾ ಇಲ್ಲ. ಇನ್ನ ಟೈಮ್ ಇದೆ ಅಲ್ಲ. ನೀವೇ ಅವ್ರು ಬೇಜಾರಾಗಿದ್ದಾರೆ ಅಂತ ನೀವ್ ಹೇಳಿದ್ರೆ, ಅವರಂತೂ ಹೇಳಿಲ್ಲ ಅಲ್ಲ. ಯಾಕಂದ್ರೆ ಟಿಕೆಟ್ ಅವ್ರ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಪ್ರಯತ್ನ ನೋಡಿ. ಪಹಲ್ವಾನ್ ಅವ್ರು ಬಂದ್ರ ಎಲ್ಲಿ ಬಂದ್ರು? ಕಾಂಗ್ರೆಸ್ ಕಚೇರಿಗೆ ಬಂದ್ರ? ಎಲ್ಲ ಆಗಿದೆ ಅಲ್ಲ, ಸಮಾಧಾನ ಆಗಿದೆ. ನಿಮ್ಗೆ ಸಮಾಧಾನ ಆಗಿಲ್ಲ ಅಷ್ಟೇ. ಅವ್ರಿಗೆ ತಕೊಂಡ್ ಬರಕ್ ಆಗ್ತದೇನ್ರಿ? ಯಾರೇ ಯಾವ ವ್ಯಕ್ತಿ ಏನೋ ಇರ್ಬೋದು, ಯಾರಿಗೆ ಹೆಂಗ ಎತ್ತಕ್ ಬರ್ತದೆ? ನೀವು ಹೆಂಗೆ ಹೇಳ್ತೀರಾ ಅಂದ್ರೆ ಇಲ್ಲ. ನೋಡಿ, ನಾನು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ಸಮಯ, ಸಂದರ್ಭ, ಸನ್ನಿವೇಶ ನೋಡಿ ಕೇಳಬೇಕು. ಅವ್ರ ಕುಟುಂಬದಲ್ಲಿ ನಿಧನರಾಗಿದ್ದಾರೆ. ನಮ್ದು ಒಂದು ಟ್ರೆಡಿಷ್ನಲ್ ಆಗಿ ಒಂದು ಪ್ರಕ್ರಿಯೆ ನಡ್ಕೊಂಡು ಬಂದಿದೆ. ಅದ್ರ ಪ್ರಕಾರನೇ ನಾವು ಎಲ್ಲರಿಗೂ ಮನವಿ ಮಾಡ್ಕೊಂಡ್ವಿ. ಅವ್ರು ಮನವಿಗೆ ಸ್ಪಂದಿಸಿದ್ದಾರೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಮತಗಳ ವಿಭಜನೆ ಆಗುವ ಆತಂಕ ಇದೆ. ಯಾವುದು ಆಗಲ್ಲ ರೀ. ಯಾವಾಗ ಏಪ್ರಿಲ್ 9th ಎಲೆಕ್ಷನ್ ಇದೆ. ಕೌಂಟಿಂಗ್ ಯಾವತ್ತು? ಮೇ 4. ಮೇ 4 ನಾವು ಜಯಶೀಲರಾಗ್ತೀವಿ. ದಾವಣಗೆರೆ, ಬಾಗಲಕೋಟೆ. ಈಗ ಮೇ 4 ತನಕ ನಿಮ್ಮ ವಿಶ್ಲೇಷಣೆಗಳು ಹೆಂಗೆ ನಾವು ತಾಳ್ಬೇಕು ಅಂತ